ಬಹಳ ಒಳ್ಳೆಯ ಪ್ರಶ್ನೆ. ಪೀಪಲ್ಸ್ ಪಾರ್ಟಿಸಿಪೇಷನ್, ಸೆಲ್ಫ್ ರಿಲಯನ್ಸ್. ಒಂದು ಮಾತನ್ನ ನೆನಪಿಟ್ಕೊಳ್ಳೋಣ ಗೋಪಿನಾಥ್ಜಿ. ಫಿಲಾಸಫಿ ಮತ್ತು ಪ್ರಾಕ್ಟೀಸ್ ಎರಡು ಡಿಫರೆಂಟ್. ಪ್ರಾಕ್ಟೀಸ್ ನಮ್ಮ ಇನ್ವಾಲ್ವ್ಮೆಂಟ್ ಮೇಲೆ ಡಿಪೆಂಡ್ ಆಗ್ತದೆ. ಫಿಲಾಸಫಿಯನ್ನು ಅಡ್ವೊಕೇಟ್ ಮಾಡಬಹುದು ಅಷ್ಟೇ. ನಾವು unless you create awareness among people as to what self-reliance is all about, how do we expect their participation? ಸೊ ನಮ್ಮ ಸ್ಲೋಗನ್ಸ್ಗಳು, ನಮ್ಮ ಫಿಲಾಸಫಿಗಳೇನಾಗಿದೆ ಅಂದರೆ, ಮೇಲಿನಿಂದ ಘೋಷಿಸಲ್ಪಟ್ಟಿರುವಂತಹ ಉದ್ಘೋಷಗಳು, ದೇ ಆರ್ ಜಸ್ಟ್ ಸ್ಲೋಗನ್ಸ್. ಪೀಪಲ್ ಅದನ್ನು ಫೀಲ್ ಮಾಡುವಂತಹ ಇಂಪ್ಯಾಕ್ಟನ್ನು ನಾವು ಕ್ರಿಯೇಟ್ ಮಾಡಲಿಲ್ಲ, ಅದು ನೆಸೆಸಿಟಿಯನ್ನು ಫೀಲ್ ಮಾಡಿಸಿಲ್ಲ. ಪಾರ್ಟಿಸಿಪೇಷನ್ ಎಷ್ಟು ಸಿಗ್ನಿಫಿಕೆಂಟ್ ಆಗ್ತದೆ ಅನ್ನುವಂಥ ಇನ್ಸ್ಟ್ಯಾನ್ಸಸ್ಸನ್ನು ನಾವು ಅವರಿಗೆ ಖಂಡಿತವಾಗ್ಲೂ ಕೊಟ್ಟಿಲ್ಲ. ನಾವು 3 ಟೈರ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಇದೆ. ಪ್ರತಿಯೊಂದು ವಿಲೇಜಿಗೆ ಗ್ರ್ಯಾಂಟ್ ಬರ್ತದೆ. ಅವರಿಗೆ ಏನು ಬೇಕು ಅನ್ನೋದು ಇನ್ ಥಿಯರಿ, ಇನ್ ಪ್ರಿನ್ಸಿಪಲ್ ಏನಿದೆ ಅಂದರೆ, ಇಟ್ ಈಸ್ ದ ಗ್ರಾಮ ಸಭಾ ದಟ್ ಹ್ಯಾಸ್ ಟು ಡಿಸೈಡ್ ವಾಟ್ ಇಟ್ ರಿಕ್ವೈರ್ಸ್ ಅಂತ. ಮೋಸ್ಟ್ ಅನ್ಫಾರ್ಚುನೇಟ್ ರಿಯಾಲಿಟಿನೂ ನಾವು ಒಪ್ಕೊಳ್ಬೇಕು. ಫಿಲಾಸಫಿಯಲ್ಲಿ ಹೇಗೆ ಒಂದು ಲ್ಯಾಕುನಾ ಇದೆಯೋ, ಹಾಗೆ ಜನರಿಂದಲೂ ಸಹ ಸ್ವಲ್ಪ ತೊಂದರೆ ಅಥವಾ ದೋಷ ಆಗಿದೆ ಅಂತ. ಪೀಪಲ್ ಡು ನಾಟ್ ಪಾರ್ಟಿಸಿಪೇಟ್ ಇನ್ ಡಿಸೈಡಿಂಗ್ ವಾಟ್ ದೇ ಆ್ಯಕ್ಚುಲಿ ರಿಕ್ವೈರ್ ಟು ದೇರ್ ಪ್ಲೇಸ್. ಆಗೋದಿಲ್ಲ. ಒಂದು ಅಲ್ಲಿ ಯಜಮಾನಿಕೆಯ ಪ್ರವೃತ್ತಿಯಿಂದ ಪಾರ್ಟಿಸಿಪೇಷನ್ಗೆ ಅವಕಾಶ ಇಲ್ಲದೆ ಇರಬಹುದು, ಅಥವಾ ಅವ್ರಿಗೆ ಫೀಲ್ ಆಗಿರ್ಬೋದು, ನಾವಿಷ್ಟು ಸಲ ನಮ್ಮ ಒಪಿನಿಯನನ್ನು ಎಕ್ಸ್ಪ್ರೆಸ್ ಮಾಡಿದ್ದೇವೆ ಗ್ರಾಮ ಸಭಾದಲ್ಲಿ, ಅದು ಯಾವುದೂ ನಡೆದಿಲ್ಲ. ಯಾಕೆ ಗೊತ್ತಾ? ನಮ್ಮ ಪ್ಲ್ಯಾನಿಂಗ್ ಇಂಟೆಗ್ರೇಷನ್ ಇದೆಯಲ್ಲ, ಹರೀಶ್ ಜಿ ಆಗಲೇ ಹೇಳ್ತಾ ಇದ್ರು, ಲೋಕಲ್ ಏರಿಯಾ ಪ್ಲ್ಯಾನಿಂಗ್ ಆಗಬೇಕು ಅಂತ. ಪಾಲ್ ಬರಾನ್ ಅಂತ ಒಬ್ಬ ಸ್ಪೆಷಲ್ ಡೆವಲಪ್ಮೆಂಟ್ ಆ್ಯಂಡ್ ಪ್ಲ್ಯಾನಿಂಗ್ ಎಕಾನಮಿಸ್ಟ್, ಅವ್ರು ಏನು ಹೇಳ್ತಾರೆ ಅಂದರೆ, ನ್ಯಾಷನಲ್ ಲೆವೆಲ್ ಪ್ಲ್ಯಾನಿಂಗ್ ನಾವು ಇಂಟೆಗ್ರೇಟ್ ಮಾಡುವಾಗ, ಕುಮಾರಸ್ವಾಮಿ ಅವರು ಹೇಳಿದಲ್ಲ ಸೆಂಟ್ರಲ್ ಪ್ಲ್ಯಾನಿಂಗ್ ಅಂತ, ಪ್ಲ್ಯಾನಿಂಗ್ ಕಮಿಷನ್ ಇಂಟೆಗ್ರೇಟ್ ಮಾಡುವಾಗ ನಮ್ಮ ಎಂಟೈರ್ ಪ್ರಾಸೆಸ್ ಏನಾಗಿರಬೇಕು ಅಂದರೆ ಡಿಸಗ್ರಿಗೇಟೆಡ್ ಅಪ್ರೋಚ್. ಯಾವ ಏರಿಯಾಗೆ ಯಾವುದು ಬೇಕಾಗಿದೆ ಅವರು ಡಿಮಾಂಡ್ ಕೊಟ್ಟಿದ್ದಾರಲ್ಲ, ಅವರ ರಿಕ್ವೈರ್ಮೆಂಟನ್ನು ಕೊಟ್ಟಿದ್ದಾರಲ್ಲ, ಅದನ್ನು ನಾವು ಆನರ್ ಮಾಡ್ತಾ ಇಲ್ಲ. ಸ್ಟೇಟ್ ಪ್ಲ್ಯಾನಿಂಗ್ ಮಷಿನರಿಯೂ ಆನರ್ ಮಾಡ್ತಾ ಇಲ್ಲ. ವೆರಿ ಆನೆಸ್ಟ್ಲಿ, ಅಫ್ಕೋರ್ಸ್ ಗವರ್ನಮೆಂಟ್ ಆಫ್ ಇಂಡಿಯಾ, ಅಲ್ಲಿ ಪ್ಲ್ಯಾನಿಂಗ್ ಕಮಿಷನ್, ನೀತಿ ಆಯೋಗ, ಅವರು ಅದನ್ನು ಖಂಡಿತವಾಗಿಯೂ ಅದಕ್ಕೆ ಗೌರವ ಕೊಡ್ತಾ ಇಲ್ಲ. ಸೊ ನಮಗೇನು ಅನ್ನಿಸ್ತದೆ ಆ್ಯಸ್ ಪೀಪಲ್, ನಾವು ಇಷ್ಟು ಸಲ ನಮ್ಮ ರಿಕ್ವೈರ್ಮೆಂಟನ್ನು ಪ್ರೆಸೆಂಟ್ ಮಾಡಿದ್ರು, ಅದನ್ನು ಅವ್ರು ಆನರ್ ಮಾಡದೇ ಇದ್ಮೇಲೆ ವೈ ಶುಡ್ ವಿ ಎಕ್ಸ್ಪ್ರೆಸ್ ಅವರ್ ವ್ಯೂಸ್? ಈ ನಿಗಾರ್ಡ್ಲಿನೆಸ್ ನಮ್ಮಲ್ಲಿ ಡೆವಲಪ್ ಆಗಲಿಕ್ಕೆ ಸಿಸ್ಟಮೇ ಕಾರಣ ಆಗಿದೆ. ಹಾಗಾಗಿ ಇನ್ ಥಿಯರಿ ನಾವು ಪೀಪಲ್ ಪಾರ್ಟಿಸಿಪೇಷನ್ಗೆ ಅವಕಾಶ ಮಾಡಿದ್ದೇವೆ, ಬಟ್ ಇನ್ ಪ್ರಾಕ್ಟೀಸ್ ಅದು ಎಫೆಕ್ಟಿವ್ ಆಗಲಿಲ್ಲ. ಯಾಕೆಂದರೆ ವಿ ಹ್ಯಾವ್ ನಾಟ್ ಎಂಪವರ್ಡ್ ಪೀಪಲ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಕೈಂಡ್ ಆಫ್ ಡೆವಲಪ್ಮೆಂಟ್ ಪ್ರಾಸೆಸ್. ಹಾಗಾಗಿ ನಮಗೇನು ಅನ್ನಿಸ್ತದೆ, ಅಟ್ ದ ಬಾಟಮ್ ನಮ್ಮ ಪರವಾಗಿ ಪಾಲಿಸೀಸ್ ಇಲ್ಲ, ಪ್ರೋಗ್ರಾಮ್ಸ್ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ, ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅನ್ನುವಂಥ ಫ್ರಸ್ಟ್ರೇಷನ್ ಕ್ರಿಯೇಟ್ ಆದಾಗ we try to keep away from the mainstream. That is what has really happened. Yeah, so there is perhaps lack of incentives in the form of, if only my participation